ವಿಷ್ಣು ಸಹಸ್ರನಾಮದ ಈ ಮಂತ್ರ ಜಪದಿಂದ ಆತ್ಮಜ್ಯೋತಿ ಪ್ರಕಾಶ ಅನ್ನೋದು ಬೆಳಗುತ್ತೆ. ಧ್ಯಾನದಲ್ಲಿ ಎರಡು ಹುಬ್ಬುಗಳ ಮಧ್ಯೆ ಜ್ಯೋತಿ ದರ್ಶನ ಯಾರಿಗಾಗತ್ತೆ ಅದರ ಸೂಚನೆ ಏನಪ್ಪ ಅಂತ ಹೇಳಿದ್ರೆ ಇವರು ಪಾರಮಾರ್ಥಿಕ ಜೀವನದಲ್ಲಿ ಮುಂದುವರಿತಿದ್ದಾರೆ ಅನ್ನೋದು ಸಂಕೇತ. ಅದು ವೇದಗಳಲ್ಲಿ ಏನು ಹೇಳಿದೆ? ಭಗವಂತ ಪ್ರಕಾಶ ಸ್ವರೂಪ, ಬೆಳಕಿನ ಸ್ವರೂಪದಲ್ಲಿ ಆತ ಇದ್ದಾನೆ. ಅದು ಒಂದು ಎವೆಯ ಕಾಳು, ಭತ್ತದ ಕಾಳು ಅಥವಾ ಒಂದು ಎಳ್ಳಿನ ಕಾಳು ಯಾವ ರೀತಿ ಇದೆ ಅಷ್ಟು ಆಕಾರದಲ್ಲಿ ಆ ಜ್ಯೋತಿಯ ಕಿಡಿ ಪ್ರತಿಯೊಬ್ಬರ ಹೃದಯಾಂತರಾಳದಲ್ಲಿ ಬೆಳಗ್ತಿದೆ. ಆ ಜ್ಯೋತಿಯೇ ನೀನು, ಆ ಜ್ಯೋತಿ ಸ್ವರೂಪನೇ ನೀನು ಅಂತ. ಧ್ಯಾನದಲ್ಲಿ ಪ್ರಮುಖವಾದದ್ದು ಜ್ಯೋತಿಯ ಧ್ಯಾನ. ಜ್ಯೋತಿಯನ್ನು ನಮ್ಮ ಎದೆಯಲ್ಲಿ ಭಾವನೆ ಮಾಡ್ಕೋಬೇಕು. ಕೆಲವರು ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ದೀಪವನ್ನು ಇಟ್ಟು ಆ ದೀಪವನ್ನೇ ತದೇಕ ಚಿತ್ತವಾಗಿ ನೋಡ್ತಾ ಅದರಲ್ಲಿ ಆ ಜ್ಯೋತಿಯಲ್ಲಿ ಪರಮಾತ್ಮನ ಸ್ವರೂಪವನ್ನು ಕಲ್ಪನೆ ಮಾಡಿಕೊಳ್ತಾರೆ. ಇದು ಬಹಳ ಬೇಗ ನಮ್ಮಲ್ಲಿರ್ತಕ್ಕಂಥ ಸಂಶಯ, ಗೊಂದಲ, ಅಜ್ಞಾನ ಇದನ್ನೆಲ್ಲ ಪರಿಹಾರ ಮಾಡುತ್ತೆ. ಈ ರೀತಿಯ ಒಂದು ಪ್ರಕ್ರಿಯೆ. ವಿಷ್ಣು ಸಹಸ್ರನಾಮದ ಈ ಮಂತ್ರ ಓಂ ಮಹಾದ್ಯುತಯೇ ನಮಃ. ಈ ಮಂತ್ರ ಯಾರು ಜಪ ಮಾಡ್ತಾರೆ ಅವರು ಸ್ವಯಂ ಜ್ಯೋತಿ ಸ್ವರೂಪರೇ ಆಗ್ಬಿಡ್ತಾರೆ. ಅಂದರೆ ಬೆಳಕಿನ ಸ್ವರೂಪವನ್ನೇ ಪಡ್ಕೊಂಡ್ಬಿಡ್ತಾರೆ ಅಂತ. ಅಜ್ಞಾನ, ಸಂಶಯ, ಗೊಂದಲ ಎಲ್ಲ ನಿವಾರಣೆ ಆಗಿ ಬೇಗ ಪಾರಮಾರ್ಥಿಕ ಸಿದ್ಧಿಯನ್ನು ಪಡ್ಕೊಳ್ತಾರೆ. ವಿಷ್ಣುವನ್ನು ಮಹಾದ್ಯುತಯೇ ಅಂತ ಕರೆದಿದ್ದಾರೆ. ಅಂದರೆ ಸ್ವಯಂ ಪ್ರಭೆಯುಳ್ಳವನು, ಪ್ರಕಾಶ ಸ್ವರೂಪನು ಆಗಿರ್ತಕ್ಕಂಥವನೇ ಮಹಾವಿಷ್ಣು. ಮಹಾದ್ಯುತಯೇ ನಮಃ. ಯಾರ ಬೆಳಕಿನಿಂದ ಸೂರ್ಯ, ಚಂದ್ರ, ನಕ್ಷತ್ರಾದಿ, ಸ್ವರ್ಗ, ದಿವ್ಯ ಲೋಕಗಳು, ವೈಕುಂಠ ಇತ್ಯಾದಿ ದಿವ್ಯ ಲೋಕಗಳು ಬೆಳಗ್ತಿದೆಯೋ ಅಂತ ಮಹಾವಿಷ್ಣುವನ್ನ ಮಹಾದ್ಯುತಯೇ ಅಂತ ಕರೆದಿದ್ದಾರೆ. ಅಂದರೆ ಅವನ ಪ್ರಭೆಯಿಂದಲೇ ಸಮಸ್ತ ಲೋಕಗಳು ಬೆಳಗುತ್ತಿದೆ ಅಂತ ಅರ್ಥ. ಅಂದರೆ ಆತ ಸ್ವಯಂ ಜ್ಯೋತಿ ಸ್ವರೂಪ. ಬೇರೆ ಯಾವುದೇ ವಸ್ತುವಿನ ಸಹಾಯವಿಲ್ಲದೆ ತನ್ನ ಸ್ವಕೀಯವಾದಂಥ ಶಕ್ತಿಯಿಂದ ಸ್ವಯಂ ಪ್ರಭೆಯಿಂದ ಬೆಳಗ್ತಿರ್ತಕ್ಕಂಥ ಮಹಾಪ್ರಭುನೇ ಮಹಾವಿಷ್ಣು. ಅದಕ್ಕೆ ಅವನು ಮಹಾದ್ಯುತಯೇ ನಮಃ ಅಂತ ಕರೆದಿದ್ದಾರೆ. ಪ್ರಕಾಶವನ್ನ ಧ್ಯಾನ ಮಾಡಬೇಕು. ಶ್ರೀಧರ ಸ್ವಾಮಿಗಳು ಸಹ ತಮ್ಮ ಅನೇಕ ಪ್ರವಚನಗಳಲ್ಲಿ ಮಾತನ್ನ ಹೇಳಿದ್ದಾರೆ. ಅಂದರೆ ಬೆಳದಿಂಗಳಿನಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಆ ಬೆಳದಿಂಗಳ ಬೆಳಕಿನಲ್ಲಿ ತಮ್ಮ ಗುರುವನ್ನ, ಇಷ್ಟ ದೇವತೆಯನ್ನು ಧ್ಯಾನ ಮಾಡಿಕೊಂಡು ಬೆಳಕನ್ನೇ ಪೂಜೆಯ ಉಪಕರಣವಾಗಿ ಬಳಸ್ಕೊಂಡು ಮಾಡ್ತಕ್ಕಂಥ ಧ್ಯಾನ, ಮಾನಸಿಕ ಧ್ಯಾನ, ಇದನ್ನು ಶ್ರೀಧರ ಸ್ವಾಮಿಗಳು ಹೇಳಿದ್ದಾರೆ. ಅಂದರೆ ಬೆಳಕಿಗೆ ಅಷ್ಟೊಂದು ಮಹತ್ವ ಅಂತ. ಇಲ್ಲಿ ಈ ವಿಷ್ಣು ಸಹಸ್ರನಾಮದ ಮಹಾದ್ಯುತಯೇ ಅಂತಕ್ಕಂಥ ಮಂತ್ರ ಕೂಡ ಬೆಳಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಆಗಿರೋದ್ರಿಂದ ಇದು ಬಹಳ ಬೇಗ ಜ್ಞಾನ ಸಂಸಿದ್ಧಿಯನ್ನು ಕೊಡುತ್ತೆ. ಮನುಷ್ಯನಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಭಸ್ಮ ಮಾಡುತ್ತೆ. ಪ್ರಯೋಜನ ಏನು ಅಂತ ನೀವೆಲ್ಲ ಕೇಳ್ಬೋದು. ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಉಂಟಾಗ್ತಕ್ಕಂಥ ಪ್ರಯೋಜನ ಏನು ಅಂತ ಯಥಾರ್ಥವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ, ಇವನಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಏನೇನು ಸಂದೇಹಗಳಿದೆಯೋ ಆ ಸಂದೇಹಗಳೆಲ್ಲ ನಿವಾರಣೆ ಆಗುತ್ತೆ. ಮೊದಲನೇದು ಸಂಶಯ, ಗೊಂದಲ, ಸಂದೇಹ. ಆಧ್ಯಾತ್ಮಿಕ ಜೀವನದಲ್ಲಿ, ಪಾರಮಾರ್ಥಿಕ ಜೀವನದಲ್ಲಿ ಏನಾಗುತ್ತೆ ಅಂದರೆ ಅನೇಕ ಶಕ್ತಿಗಳಿರುತ್ತೆ. ಮನುಷ್ಯರನ್ನ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಆ ಶಕ್ತಿಗಳ ಕೆಲಸನೇ ಅದು. ಯಾಕೆ ಭಗವಂತ ಆ ಶಕ್ತಿಗಳನ್ನು ಬಿಟ್ಟಿದ್ದಾನೆ ಸೃಷ್ಟಿ ಮಾಡಿ ಅಂತ ಹೇಳಿದ್ರೆ, ಇವನನ್ನು ಪರೀಕ್ಷೆ ಮಾಡೋದಕ್ಕೆ, ಪರಿಶುದ್ಧನನ್ನಾಗಿ ಮಾಡೋದಕ್ಕೆ. ಈಗ ಎಕ್ಸಾಮ್ ಯಾವ ರೀತಿ ಎಕ್ಸಾಮಿನೇಷನ್ ಇಡ್ತಾರೆ ವಿದ್ಯಾರ್ಥಿಗಳಿಗೆ, ಆ ರೀತಿ ಈ ಶಕ್ತಿಗಳು ಒಂದು ಪರೀಕ್ಷೆಯನ್ನು ಕೊಡುತ್ತೆ. ಇದನ್ನ ದಾಟಿ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಭಗವತ್ ಕೃಪೆ ಬೇಕು. ಅದಕ್ಕೆ ಪ್ರಕಾಶದ ಅನುಸಂಧಾನ ಬೇಕು. ಆ ಪ್ರಕಾಶದ ಅನುಸಂಧಾನ ಮನುಷ್ಯನಿಗೆ ಉಂಟಾಗಬೇಕಾದ್ರೆ ಈ ಮಂತ್ರ ಜಪ, ವಿಷ್ಣು ಸಹಸ್ರನಾಮದ ಈ ಮಂತ್ರ ಮಹಾದ್ಯುತಯೇ ನಮಃ ಅಂತಕ್ಕಂಥ ಮಂತ್ರ ಇದನ್ನು ಜಪ ಮಾಡೋದ್ರಿಂದ ವಿಘ್ನಗಳು ದೂರ ಆಗುತ್ತೆ. ಪಾರಮಾರ್ಥಿಕ ಜೀವನದಲ್ಲಿ, ಸ್ಪಿರಿಚುವಲ್ ಲೈಫಲ್ಲಿ ಯಾರು ಮುಂದೆ ಮುಂದೆ ಹೋಗಬೇಕು ಅಂತಿದ್ದಾರೆ ಅವರಿಗೆ ಬರ್ತಕ್ಕಂಥ ವಿಘ್ನಗಳೆಲ್ಲ ದೂರ ಆಗುತ್ತೆ. ಮಹಾದ್ಯುತಯೇ ನಮಃ ಅಂತಕ್ಕಂಥ ಮಂತ್ರನ ಜಪ ಮಾಡೋದ್ರಿಂದ. ಇದು ಎರಡನೇ ಪ್ರಯೋಜನ. ಮೂರನೇ ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ, ಮುಖದಲ್ಲಿ ತೇಜಸ್ಸು ಹೆಚ್ಚಾಗುತ್ತೆ. ಅವರ ಸುತ್ತಲೂ ಒಂದು ಪ್ರಭೆ ಅನ್ನೋದು ಏರ್ಪಡುತ್ತೆ. ಅಂದರೆ ಅವ್ರು ಬರ್ತಿರ್ಬೇಕಾದ್ರೆ ಏನೋ 100 ಕ್ಯಾಂಡಲ್ ಬಲ್ಬ್ ಹಚ್ಚದಂಗೆ ಆ ಥರ ಇಮ್ಯಾಜಿನೇಷನ್ ಮಾಡ್ಕೋಬೇಡಿ.
ಆ ಪ್ರಭೆ ಅನ್ನೋದು ದೈವಿ ಪ್ರಭೆ. ಅದು ಯಾರ ಕಣ್ಣಿಗೆ ಕಾಣಿಸ್ಬೇಕೋ ಅವ್ರ ಕಣ್ಣಿಗೆ ಕಾಣುತ್ತೆ. ಮುಖದಲ್ಲಿ ತೇಜಸ್ಸು, ಒಂದು ವರ್ಚಸ್ಸು, ಇದೆಲ್ಲ ಅವರಿಗೆ ಸಂಸಿದ್ಧಿ ಉಂಟಾಗುತ್ತೆ. ಜ್ಞಾನ ನೇತ್ರ ಅನ್ನೋದು ಆ ವ್ಯಕ್ತಿಗೆ ಜಾಗೃತ ಆಗುತ್ತೆ. ಅಂದರೆ ಮೂರನೇ ಕಣ್ಣು ಜ್ಞಾನ ನೇತ್ರ. ಈ ಜ್ಞಾನ ನೇತ್ರ ಯಾವಾಗ ಮನುಷ್ಯನಿಗೆ ತೆರೆದುಕೊಳ್ಳುತ್ತೆ ಆಗ ಅವನಿಗೆ ಭೂತ ಭವಿಷ್ಯತ್ ವರ್ತಮಾನಗಳೆಲ್ಲ ಗೋಚರ ಆಗೋದಕ್ಕೆ ಶುರುವಾಗುತ್ತೆ. ಮುಂದೆ ನಡೆಯಬಹುದಾದಂಥ ವಿಚಾರಗಳು, ಹಿಂದಿನ ಅವಲೋಕನ ಗತಿ, ಜ್ಞಾನ, ಮತ್ತೆ ಒಂದು ಅನ್ವೇಷಣಾ ತತ್ಪರತೆ, ಇದೆಲ್ಲ ಗೊತ್ತಾಗುತ್ತೆ. ಇದು ಪ್ರಯೋಜನಗಳು. ಮಹಾದ್ಯುತಿಗೆ ನಮಃ ಅಂತ. ಇದನ್ನ ಬೆಳಕಿನ ಸಮ್ಮುಖದಲ್ಲಿ ಮಾಡಿದ್ರೆ, ಸೂರ್ಯನ ಬೆಳಕಿನಲ್ಲಿ ಮಾಡಿದ್ರೆ ತುಂಬಾ ಬೇಗ ಸಿದ್ಧಿಯನ್ನು ಕೊಡುತ್ತೆ. ಬೆಂಗಳೂರಿನ ಈ ನಗರ ಜೀವನದಲ್ಲಿ ನಾವೆಲ್ಲ 4 ಗೋಡೆಗಳ ಮಧ್ಯ ಕೂತ್ಕೊಂಡು ಧ್ಯಾನ, ಅನುಷ್ಠಾನ, ಜಪ ತಪ ಮಾಡ್ತಾ ಇದ್ದೀವಿ. ಯಾಕೆ ಸಂಸಿದ್ಧಿ ಆಗ್ತಲ್ಲ ಯಾರಿಗೂ ಸರಿಯಾಗಿ ಅಂತ ಹೇಳಿದ್ರೆ, ಸೂರ್ಯ ರಶ್ಮಿ ಬೀಳ್ತಿಲ್ಲ. ಸೂರ್ಯನ ಸಮ್ಮುಖದಲ್ಲಿ ಮಾಡತಕ್ಕಂಥ ಅನುಷ್ಠಾನ ಬಹಳ ಬೇಗ ಫಲ ಕೊಡುತ್ತೆ. ಆದ್ರಿಂದ ಎಲ್ಲಾದರೂ ಸೂರ್ಯ ರಶ್ಮಿ ಬೀಳುವಂಥ ಜಾಗದಲ್ಲಿ ಕೂತ್ಕೊಂಡು ನಾವು ವಾರಕ್ಕೆ 1-2 ದಿವಸ ಆದರೂ ಸಾಧನೆ ಮಾಡಬೇಕು. ಇಲ್ಲದೆ ಹೋದರೆ ಕತ್ಲಲ್ಲಿ ಕೂತ್ಕೊಂಡು ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೆ ನದಿ ತೀರಗಳಲ್ಲಿ ಹೋಗಿ ಸಾಧನೆ ಮಾಡೋರು ಹಳೆಯ ಕಾಲದಲ್ಲಿ. ಈ ಬೆಂಗಳೂರಿನ ಜೀವನದಲ್ಲಿ 4 ಗೋಡೆಗಳ ಮಧ್ಯೆ ಕತ್ಲಲ್ಲಿ ಕೂತ್ಕೊಂಡು ನಾವು ಬೆಳಕು ಬೀಳದೇ ಇರೋಂಥ ಸ್ಥಳದಲ್ಲಿ ಏನೇ ಸಾಧನೆ ಮಾಡಿದ್ರು ಅಷ್ಟಕ್ಕಷ್ಟೇ. ಮಾಡಲೇಬೇಡಿ ಅಂತ ನಾನು ಹೇಳಲ್ಲ, ಆದರೆ ವಾರಕ್ಕೆ 1-2 ದಿವಸ ಆದರೂ ಸೂರ್ಯ ರಶ್ಮಿ ಬೀಳ್ತಕ್ಕಂಥ ಸ್ಥಳದಲ್ಲಿ ಸಾಧನೆ ಮಾಡಿದ್ರೆ ತುಂಬ ಫಲವನ್ನು ಕೊಡುತ್ತೆ. ಅದಕ್ಕೆ ನದಿ ತೀರಗಳಲ್ಲಿ ಸೂರ್ಯನನ್ನು ನೋಡಿಕೊಂಡು ಗಾಯತ್ರಿ ಜಪ, ಸಂಧ್ಯಾ ವಂದನೆ ಇದನ್ನೆಲ್ಲ ಮಾಡ್ತಿದ್ರು. ಪ್ರಕೃತಿ ಜೊತೆಯಲ್ಲಿ ಸಹ ಬಾಳ್ವೆ ಮಂತ್ರ ಯಾವತ್ತೂ ಪ್ರಕೃತಿ ಜೊತೆಯಲ್ಲಿ ಇರಬೇಕು. ಈಗ ನಾವು ಪ್ರಕೃತಿನ ಹಾಳು ಮಾಡ್ಕೊಂಡಿದ್ದೀವಿ. ಆಕಾಶನೇ ಕಾಣಿಸಲ್ಲ, ಅಷ್ಟಷ್ಟು ಎತ್ತರದ ಬಿಲ್ಡಿಂಗ್ಗಳು, ಭವನಗಳು, ಎಲ್ಲೂ ಮರಗಳೇ ಇಲ್ಲ, ಗಾಳಿ ಬೀಸಲ್ಲ, ಚಂದ್ರ ದರ್ಶನ ಆಗಲ್ಲ, ಸೂರ್ಯ ದರ್ಶನ ಆಗಲ್ಲ, ನಕ್ಷತ್ರಗಳು ಕಾಣಿಸಲ್ಲ. ನಕ್ಷತ್ರಗಳನ್ನ ದರ್ಶನ ಮಾಡ್ಬೇಕಂತೆ ಪ್ರತಿನಿತ್ಯ ಸಪ್ತರ್ಷಿ ಮಂಡಲ ನೋಡಿ ನಮಸ್ಕಾರ ಮಾಡೋರು ಹಳೆ ಕಾಲದಲ್ಲಿ. ಈ 24 ಗಂಟೆ ವಿದ್ಯುತ್ ದೀಪಗಳು, ಯಾವ ನಕ್ಷತ್ರಗಳು ಕಾಣಿಸಲ್ಲ, ಪಕ್ಷಿಗಳಿಲ್ಲ, ಮರಗಿಡಗಳಿಲ್ಲ, ಪ್ರಕೃತಿನ ವಿಪರೀತವಾಗಿ ಹಾಳು ಮಾಡಿ ಪಾರಮಾರ್ಥಿಕ ಜೀವನನೇ ಹಾಳಾಗೋಗಿದೆ ಜನಗಳು. ಆದ್ದರಿಂದ ನಾವು ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳೋರು, ಯಾವಾಗಲಾದ್ರೂ ಕಲ್ಕತ್ತಾದಲ್ಲಿ ಆಗಿನ ಕಾಲದಲ್ಲೇ ಬ್ರಿಟಿಷರ ಒಂದು ರಾಜಧಾನಿ ಆಗಿತ್ತು ಕಲ್ಕತ್ತಾ. ವಿಪರೀತವಾದ ಜನಜಂಗುಳಿ. ಆ ಕಾಲದಲ್ಲೇ ರಾಮಕೃಷ್ಣ ಪರಮಹಂಸರಿಗೆ ಬೇಸರ ಆಗೋಗಿತ್ತು, ಇದೇನಪ್ಪ ಇಷ್ಟು ವೇಗವಾಗಿ ಬೆಳೀತಿದೆ ಅಂತ. ನಾನು ಹೇಳ್ತಿರೋದು ಒಂದು 100-150 ವರ್ಷಗಳ ಹಿಂದಿನ ಕತೆ. ಆಗಲೇ ಅವ್ರಿಗೆ ಅಷ್ಟು ಬೇಸರ ಆಗೋಗಿತ್ತು ಕಲ್ಕತ್ತಾದ ಜನಜೀವನ. ಯಾವಾಗಲಾದರೂ ಹೋಗಿ ನಿರ್ಜನವಾದ ಪ್ರದೇಶಗಳಲ್ಲಿ ಧ್ಯಾನ ಮಾಡಿ ಅಂತ ಹೇಳೋರು ಭಕ್ತರಿಗೆ. ಪಂಚವಟಿನಲ್ಲಿ ಏಕಾಂತವಾಗಿ ತಪೋಸ್ಥಳವನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ರು. ದಕ್ಷಿಣೇಶ್ವರದಲ್ಲಿ 5 ವಟವೃಕ್ಷಗಳನ್ನು ನೆಟ್ಟು ಅದರ ಮಧ್ಯದಲ್ಲಿ ಸಾಧನೆಯನ್ನು ಮಾಡಿಕೊಂಡಿದ್ರು ಪರಮಹಂಸರು. ಆದ್ದರಿಂದ ಎಲ್ಲರಿಗೂ ಆ ರೀತಿ ಸಾಧ್ಯ ಇಲ್ಲ. ವಾರಕ್ಕೆ 1-2 ದಿವಸ ಆದ್ರೂ ಇದನ್ನು ಮಾಡಬೇಕು. ಮಹಾದ್ಯುತಿಗೆ ಮಂತ್ರವನ್ನು ಓಂ ನಮೋ ನಾರಾಯಣಾಯ, ಓಂ ನಮೋ ವೆಂಕಟೇಶಾಯ, ಈ ಮಂತ್ರಗಳನ್ನ ಸೇರಿಸ್ಕೊಂಡು ಬೇಕಾದರೂ ಜಪ ಮಾಡ್ಬೋದು. ನಾವು ಊಹೆ ಮಾಡಿಕೊಂಡು ಧ್ಯಾನ ಮಾಡೋದ್ರಿಂದ ಸಂಸಿದ್ಧಿ ಉಂಟಾಗುತ್ತೆ ಅನ್ನೋದು ತಾತ್ಪರ್ಯ.